ಭಾರತದ ಸೇನಾ ರಹಸ್ಯಗಳು ಕೆಲವೊಂದು ಪ್ರದೇಶಗಳ ವಿಚಾರವನ್ನ ಪಾಕಿಸ್ತಾನಕ್ಕೆ ಹಂಚಿಕೊಳ್ತಾ ಇದ್ದಂತಹ ಯೂಟ್ಯೂಬರ್ ಜ್ಯೋತಿ ಈಗ ಎನ್ಐಎ ವಶದಲ್ಲಿದ್ದಾರೆ. ನಿಮಗೆಲ್ಲ ಗೊತ್ತೇ ಇರಬಹುದು. ಸೇನಾ ರಹಸ್ಯಗಳನ್ನ ಆಕೆ ಹಂಚಿಕೊಳ್ತಾ ಇದ್ದದ್ದು ಹೇಗೆ ಮತ್ತು ಯಾರಿಗೆ? ಆಕೆಯ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಎನ್ಐಎ ಅಧಿಕಾರಿಗಳೇ ಬೆಚ್ಚಿ ಬೀಳುವಂತಹ ಸ್ಫೋಟಕ ಅಂಶಗಳು ಗೊತ್ತಾಗಿದೆ. ಈಕೆ ಪಾಕಿಸ್ತಾನಕ್ಕೂ ಹೋಗಿ ಬಂದಿದ್ದಾಳೆ ಒಂದೆರಡು ಸರ್ತಿ. VVIP ಸತ್ಕಾರ. ಹೇಗೆ ನಮ್ಮ ಮಾಹಿತಿಯನ್ನು ರಹಸ್ಯವಾಗಿ ಈಕೆಯ ಮುಖಾಂತರ ಪಾಕಿಸ್ತಾನ ಕದೀತಾ ಇತ್ತು, ಈಕೆಯ ಪಾತ್ರ ಏನು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಪಾಕ್ಗೆ ಭಾರತದ ಸೂಕ್ಷ್ಮ ಮಾಹಿತಿ ರವಾನೆ. ಟ್ರಾವೆಲ್ ವಿತ್ ಜೋ ಯೂಟ್ಯೂಬರ್ ಅರೆಸ್ಟ್. ಪಾಕ್ಗೆ 2 ಬಾರಿ ಭೇಟಿ ಕೊಟ್ಟಿದ್ದ ಬಂಧಿತ ಜ್ಯೋತಿ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿ ರಿವೀಲ್. ಫೋನ್ ಅನ್ನ ಹಿಡಿದುಕೊಂಡು ಪಟಪಟ ಅಂತ ಮಾತನಾಡುತ್ತಾ ನೋಡೋದಕ್ಕೆ ಚಂದವಾಗಿರೋ ಯೂಟ್ಯೂಬರ್ ಜ್ಯೋತಿ ದೇಶ ವಿದೇಶವನ್ನ ಸುತ್ತುತ್ತಿದ್ಲು. ಅಲ್ಲಿನ ಜನಜೀವನ, ವಿಶೇಷತೆಗಳು, ವೈವಿಧ್ಯತೆಯ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ಲು. ರೀಲ್ಸು ಯೂಟ್ಯೂಬ್ ಮೂಲಕ ಫೇಮಸ್ ಆಗಿದ್ದ ಜ್ಯೋತಿ ಸ್ಟೋರಿಯಲ್ಲಿ ಟ್ವಿಸ್ಟ್ ಒಂದು ಸಿಕ್ಕಿದೆ. ಅದೇ ದೇಶ ವಿದೇಶ ಸುತ್ತುತ್ತಾ ಇದ್ದ ಚೆಲುವೆ ಜ್ಯೋತಿಯನ್ನ ರಾಷ್ಟ್ರೀಯ ತನಿಖಾ ತಂಡ ಅಂದ್ರೆ NIA ಬಂಧಿಸಿದೆ. ಇದಕ್ಕೆ ಮುಖ್ಯ ಕಾರಣ ಪಾಕಿಸ್ತಾನದೊಂದಿಗೆ ಚೆಲುವೆ ಜ್ಯೋತಿ ಹೊಂದಿದ್ದಂತಹ ಲಿಂಕ್. ಟ್ರಾವೆಲ್ ವಿತ್ ಜೋ ಯೂಟ್ಯೂಬರ್ ಜ್ಯೋತಿಯನ್ನ ಬಂಧಿಸಿದಂತಹ NIA ತೀವ್ರ ವಿಚಾರಣೆ ನಡೆಸಿದೆ. ಈ ವೇಳೆ ಜ್ಯೋತಿಗಿರುವ ಪಾಕ್ ಜೊತೆಗಿನ ಅತ್ಯಾಪ್ತ ನಂಟಿನ ಬಗ್ಗೆ ಬೆಳಕಿಗೆ ಬಂದಿದೆ. ಪಾಕಿಸ್ತಾನಕ್ಕೆ 2 ಬಾರಿ ಭೇಟಿ ಕೊಟ್ಟು ಬೇಹುಗಾರಿಕೆ ಹೇಗೆ ಮಾಡಬೇಕು ಎಂಬ ಬಗ್ಗೆ ಅಲ್ಲಿನ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ಬಂದಿದ್ಲು ಎನ್ನಲಾಗ್ತಿದೆ. 2023ರಲ್ಲಿ ಜ್ಯೋತಿ ಕಮಿಷನ್ ಏಜೆಂಟ್ಗಳ ಮೂಲಕ ವೀಸಾ ಪಡೆದ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರ್ತಾಳೆ. ಈ ವೇಳೆ ದೆಹಲಿಯ ಪಾಕಿಸ್ತಾನದ ಹೈಕಮಿಷನ್ನಲ್ಲಿ ಅಧಿಕಾರಿಯಾಗಿದ್ದ ರಹೀಂ ಅಲಿಯಾಸ್ ಡ್ಯಾನಿಶ್ ನನ್ನ ಸಂಪರ್ಕಿಸಿ ಈತನೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿ ಪಾಕಿಸ್ತಾನಿ ಗುಪ್ತಚರ ಕಾರ್ಯಕರ್ತರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡಿರ್ತಾಳೆ. ಆ ಬಳಿಕ ಭಾರತಕ್ಕೆ ವಾಪಸ್ ಬಂದು ಬೇಹುಗಾರಿಕೆಯ ಜಾಲದಲ್ಲಿ ಭಾಗಿಯಾಗಿ ಭಾರತೀಯ ಸೇನೆಯ ಸೂಕ್ಷ್ಮ ವಿಚಾರ, ಚಲನವಲನಗಳನ್ನು ಪಾಕ್ಗೆ ಹಂಚಿಕೊಂಡಿದ್ಲು ಎನ್ನಲಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೂ ಮೊದಲು ಕೂಡ ಈ ಜ್ಯೋತಿ ಪಾಕಿಸ್ತಾನಕ್ಕೆ ಯೂಟ್ಯೂಬರ್ ಆಗಿ ಪ್ರವಾಸ ಮಾಡಿರ್ತಾಳೆ. ತದನಂತರ ಪಾಕಿಸ್ತಾನದೊಂದಿಗೆ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನ ಭಾರತ ಕಡಿತಗೊಳಿಸಿದ ನಂತರ ಜ್ಯೋತಿ ಇಂಡೋನೇಷಿಯಾ ಪ್ರವಾಸವನ್ನ ಮಾಡಿರ್ತಾಳೆ. ಪಾಕಿಸ್ತಾನಕ್ಕೆ ಪದೇ ಪದೇ ಹೋಗಿ ಬರ್ತಿದ್ದಂತಹ ಜ್ಯೋತಿಯ ಮೇಲೆ ಗುಪ್ತಚರ ಇಲಾಖೆ NIA ಕಣ್ಣಿಟ್ಟಿತ್ತು. ಪಾಕಿಸ್ತಾನಕ್ಕೆ ಭಾರತದ ವಿವರಗಳನ್ನು ತಿಳಿಸ್ತಾ ಇದ್ದಿದ್ದು ಈಕೆ ಗೂಢಚರ್ಯೆಯಂತೆ ಕೆಲಸ ಮಾಡ್ತಾ ಇದ್ದಿದ್ದು ಮೇಲ್ನೋಟ ಕಂಡುಬಂದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ತನಿಖಾ ತಂಡ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾನನ್ನ ಅರೆಸ್ಟ್ ಮಾಡಿದೆ. ಪಾಕ್ ಹೈಕಮಿಷನ್ ಅಧಿಕಾರಿ ಜೊತೆ ಜ್ಯೋತಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದ ಯೂಟ್ಯೂಬರ್. ಪ್ರತಿ ಭೇಟಿಯಲ್ಲೂ ಜ್ಯೋತಿಗೆ VIP ಸತ್ಕಾರ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ್ದಕ್ಕಾಗಿ ಬಂಧನಕ್ಕೊಳಗಾಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಕಳೆದ ವರ್ಷ ನವದೆಹಲಿಯ ಪಾಕಿಸ್ತಾನದ ಹೈಕಮಿಷನ್ನಲ್ಲಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಇಫ್ತಾರ್ ಕೂಟದಲ್ಲಿನ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ವಿಡಿಯೋವನ್ನ ಜ್ಯೋತಿ ತಮ್ಮ ಇನ್ಸ್ಟಾದಲ್ಲಿ ಶೇರ್ ಮಾಡಿಕೊಂಡಿದ್ರು. ಪಾಕಿಸ್ತಾನಕ್ಕೆ ಭೇಟಿ ಕೊಡುವ ಆಸೆ ಇದೆ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ಲು. ಈಕೆ ಭೇಟಿಯಾದ ಬಹುತೇಕ ಎಲ್ಲರನ್ನೂ ಕೂಡ ಪಾಕ್ ವೀಸಾ ಪಡೆಯಲು ಸಹಾಯ ಮಾಡುವಂತೆ ಕೇಳಿದ್ಲು ಎನ್ನಲಾಗ್ತಿದೆ. ಇನ್ನು 33 ವರ್ಷದ ಯೂಟ್ಯೂಬರ್ ಜ್ಯೋತಿ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಎಹ್ಸಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ನನ್ನ ಭೇಟಿಯಾಗಿರುವ ವಿಡಿಯೋ ಕೂಡ ಇದೆ. ಈ ವಿಡಿಯೋದಲ್ಲಿ ಜ್ಯೋತಿ ಮಲ್ಹೋತ್ರಾ ತನ್ನನ್ನ ಇಫ್ತಾರ್ ಕೂಟಕ್ಕೆ ಆಹ್ವಾನಿಸಲಾಗಿದೆ ಅಂತ ಹೇಳುವ ಮೂಲಕ ಪ್ರಾರಂಭಿಸಿ ನಂತರ ಹೈಕಮಿಷನ್ಗೆ ಪ್ರವೇಶಿಸಿ ಅಲಂಕಾರವನ್ನ ಅದ್ಭುತ ಅಂಥೇಳಿ ಬಣ್ಣಿಸಿದ್ದಾಳೆ. ಈಕೆ ಭೇಟಿ ಕೊಟ್ಟಾಗ್ಲೆಲ್ಲ ಈಕೆಗೆ VIP ಸತ್ಕಾರವೇ ಸಿಕ್ತಿತ್ತಂತೆ. ಈತ ಈಕೆ ಭೇಟಿ ಮಾಡಿದ ಡ್ಯಾನಿಶ್ ಬೇಹುಗಾರಿಕೆ ಮತ್ತು ಭಾರತೀಯ ಸೇನೆಯ ಚಲನವಲನಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನ ಪಾಕ್ಗೆ ಸೋರಿಕೆ ಮಾಡಿದ್ದಕ್ಕಾಗಿ 24 ಗಂಟೆಗಳ ಒಳಗಾಗಿ ಭಾರತವನ್ನು ತೊರೆಯುವಂತೆ ಈತನಿಗೆ ಸೂಚಿಸಲಾಗಿತ್ತು. ಇನ್ನು ಜ್ಯೋತಿ ಮಲ್ಹೋತ್ರಾ ಡ್ಯಾನಿಶ್ ಪತ್ನಿಯನ್ನು ಸಹ ಭೇಟಿಯಾಗಿದ್ದಾರಂತೆ. ಪಹಲ್ಗಾಮ್ಗೂ ಭೇಟಿ ಕೊಟ್ಟಿದ್ದ ಯೂಟ್ಯೂಬರ್ ಜ್ಯೋತಿ ಜನವರಿಯಲ್ಲಿ ಭೇಟಿ, ವಿಡಿಯೋ ಅಪ್ಲೋಡ್. ಇನ್ನು ಈಕೆ ಕಾಶ್ಮೀರಕ್ಕೂ ಭೇಟಿ ಕೊಟ್ಟಿದ್ಲು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಗೂ ಮುನ್ನ 2024ರ ಜನವರಿಯಲ್ಲಿ ಜ್ಯೋತಿ ಪಹಲ್ಗಾಮ್ಗೂ ಭೇಟಿ ಕೊಟ್ಟಿದ್ಲಂತೆ. ಈ ಬಗ್ಗೆ ತನ್ನ ಟ್ರಾವೆಲ್ ವಿತ್ ಜೋ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾಳೆ. ದಾಲ್ ಸರೋವರ, ಶ್ರೀನಗರ, ಬನಿಹಾಲ್ ರೈಲ್ವೆ ಮಾರ್ಗದಿಂದ ವಿಡಿಯೋಗಳನ್ನ ತನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದಾಳೆ. ಇತ್ತ ಜ್ಯೋತಿ ಬಂಧನದ ಬೆನ್ನಲ್ಲೇ ಒಡಿಶಾ ಮೂಲದ ಯೂಟ್ಯೂಬರ್ ಸಹ ಅರೆಸ್ಟ್ ಮಾಡಲಾಗಿದೆ. ಒಟ್ಟಾರೆ ಫೋನ್ ತಗೊಂಡು ದೇಶ ವಿದೇಶ ಸುತ್ತಕೊಂಡು ಸ್ವಚ್ಛಂದವಾಗಿ ಹಾರಾಡಿ ವಿಡಿಯೋ ಮಾಡಿ ಲಕ್ಷಾಂತರ ವ್ಯೂಸ್ ಅನ್ನು ಪಡೆದುಕೊಳ್ತಿದ್ದ ಬೆಡಗಿ ಜ್ಯೋತಿ ಇದೀಗ ಅರೆಸ್ಟ್ ಆಗಿದ್ದಾಳೆ. ಈಕೆ ವಿಡಿಯೋಗಾಗಿ ದೇಶವನ್ನ ಸುತ್ತುತ್ತಾ ಇದ್ಲಾ ಅಥವಾ ಸ್ಪೈ ಆಗಿಯೇ ತಿರುಗಾಡ್ತಾ ಇದ್ಲಾ ಅನ್ನೋದು ಇನ್ವೆಸ್ಟಿಗೇಷನ್ ಮೂಲಕವಷ್ಟೇ ಗೊತ್ತಾಗಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.